ಸಾವಿರದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇವರ ಜನ್ಮದಿನದ ಅಂಗವಾಗಿ ಬೃಹತ್ ಅನ್ನದಾನ ಕಾರ್ಯಕ್ರಮ ಹಾಗೂ ಸಾರ್ವಜನಿಕರಿಗೆ ಎಲ್ಲ ಮೀಲಾದ್ ರ್ಯಾಲಿಯನ್ನು ಶೋಭಿತ ತಾರಿಗೆ ಸಭಾ ಇರು ವಿಜಯ ಸಬಿರದು ಕಣಿದು ಪನ್ನ ತಾಹಿರೇ ಶರತಿ ಕದ್ರ ಪದಿ ಮದಿ ನೈಲಣಿಡ ವಿಧಿಯದೇ ಕೋಲೆ ಇನಿಯು ವಿಳಿಕೋಲೆ ವಿಧಿಯದೇ ಕೋಲೆ ಇನಿಯು ವಿಳಿಕೋಲೆ ಮಣ್ಣೆ ಪಿರನದಿರ ಪುಣ್ಯ കാതുകളി പതിഞ്ഞു പൊന്നുമ്മ തരട്ടിയുറക്കുമ്പോൾ തിരുനബി സുഗീതങ്ങൾ ചൊരിഞ്ഞു മണ്ണിൽ പിറന്നതിൽ പുണ്യ ഹബീബിൻ നാമം എൻ കാതുകളിൽ പതിഞ്ഞു പൊന്നുമ്മ തരട്ടിയുറക്കുമ്പോൾ തിരുനബി സുഗീതങ്ങൾ ചൊരിഞ്ഞു സദതം എൻ മനം കസത് ജഗമേ ത്വയി ഭയമലത് സദതം എൻ മനം കസത് ജഗമേ ത്വയി ഭയമലത് സാര സാരസ തോമനിയേക നൂറിൻ ശോഭിത താരകേ സഭ തിരുവിജയ സബിനതു കനിഗമിത വന്ദ ത്വാഹിരേ നിറ ശരഫി കദർ പതി മദിനയിലണിഞ്ഞിട
பாடி இல்ல நீங்க போயிட்டேன்றாக்குறாரு அப்ப பாட்டிடறல இல்ல மோசம் பாட்டாங்க இல்ல பாட்டு மக்கள் பேரே போட்டு இல்ல இல்ல பாட்டு മനസ്സിൽ വസന്തമേ പുണ്യമണി ജഗതി അതേമാ മനസ്സിൽ വസന്തമേ പുണ്യമണി ജഗതീരമേ മനസ്സിൽ വസന്തമേ
Ada
ಸರ್ ನಮಸ್ತೆ. ನಮಸ್ತೆ. ನಮ್ಮ ಪರಿಚಯ ಮತ್ತೆ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಇಡೀ ಜನತೆಗೆ ಮುಸ್ಲಿಂ ಬಾಂಧವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? 1500ನೇ ಜನ್ಮದಿನಾಚರಣೆಯನ್ನು ನೂರುಲ್ ಹುದಾ ಜುಮಾ ಮಸ್ಜಿದ್ ಬೆಲಗೊಳ್ಳದ ವತಿಯಿಂದ ಇವತ್ತೊಂದು ಬೃಹತ್ ರ್ಯಾಲಿ, ಸೌಹಾರ್ದ ನಡಿಗೆ, ಎಲ್ಲ ಸಹೋದರ ಧರ್ಮೀಯರನ್ನು ಕೂಡ ಪರಿಶುದ್ಧ ಪವಿತ್ರವಾದಂತಹ ಇಸ್ಲಾಮನ್ನು ಪರಿಚಯಿಸಿಕೊಡುವಂತಹ ನಿಟ್ಟಿನಲ್ಲಿ ಶಾಂತಿ, ಸೌಹಾರ್ದ, ಸಹಬಾಳ್ವೆ ಎಲ್ಲವನ್ನು ಕೂಡ ಮೈಗೂಡಿಸಿಕೊಂಡು ಎಲ್ಲರೂ ಎಲ್ಲ ಧರ್ಮೀಯರು ಕೂಡ ಒಂದೇ ಸೂರಿನಡಿಯಲ್ಲಿ ಒಂದೇ ತಾಯ ಮಕ್ಕಳಂತೆ ಬಾಳ್ಬೇಕೆಂಬಂತಹ ಸಂದೇಶವನ್ನು ಸಾರಿದ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೆರೆಹೊರೆಯವನು ಹಸಿದಿರುವಾಗ ಹೊಟ್ಟೆ ತುಂಬ ಉಣ್ಣಬಾರದು, ಯಾರನ್ನು ಭಯೋತ್ಪಾದನೆ ಅಥವಾ ತೀವ್ರವಾದ ಭೀಕರವಾದ ಯಾವುದಕ್ಕೂ ಕೂಡ ಇಸ್ಲಾಮಿನಲ್ಲಿ ಆಸ್ಪದ ಇಲ್ಲ. ಯಾರಾದರೂ ಇಸ್ಲಾಮಿನ ಹೆಸರಿನಲ್ಲಿ ಯಾವುದಾದರೂ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಭಾಗಿಯಾದರೆ ಅವನು ನನ್ನವನಲ್ಲ, ನನ್ನ ಧರ್ಮದಿಂದ ಅವನು ಹೊರಗೆ ಎಂದು ಸಾರಿದಂತಹ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಅನುಯಾಯಿಗಳು ಇವತ್ತು ಅತ್ಯಂತ ಶಿಸ್ತುಬದ್ಧವಾದಂತಹ ಅಚ್ಚುಕಟ್ಟಾದಂತಹ ರೀತಿಯಲ್ಲಿ ಒಂದು ರ್ಯಾಲಿಯನ್ನು ನಾವು ನೂರುಲ್ ಹುದಾ ಜುಮಾ ಮಸ್ಜಿದ್ ಬೆಲಗೊಳ್ಳದ ವತಿಯಿಂದ ಮಾಡಿದ್ದೇವೆ. ಎಲ್ಲ ಊರಿನ ಎಲ್ಲ ನಮ್ಮ ಸಹೋದರ ಧರ್ಮದ ಎಲ್ಲರೂ ಕೂಡ ನಮಗೆ ಸಿಹಿ ತಿಂಡಿಯನ್ನು ಕೊಟ್ಟಿದ್ದಾರೆ, ನಾವು ಅವರಿಗೂ ಕೂಡ ಕೊಟ್ಟಿದ್ದೀವಿ. ಇವತ್ತು ಸೌಹಾರ್ದತೆಯ ಒಂದು ಹಬ್ಬ ಎಂಬ ರೀತಿಯಲ್ಲೇ ನಮ್ಮ ನಾಡು ಅದನ್ನು ಕಾಣ್ತಾ ಇದೆ. ಯಾಕಂದರೆ ಇವತ್ತು ಗಣೇಶ ಚತುರ್ಥಿ ಬರ್ತಾ ಇದೆ, ಅದರ ಒಟ್ಟಿಗೆ ಈದ್ ಮಿಲಾದ್ ಆಗ್ತಾ ಇದೆ. ಎಲ್ಲವೂ ಕೂಡ ಇದೇ ರೋಡಲ್ಲಿ, ಇದೇ ಊರಿನಲ್ಲಿ ಸುತ್ತುತ್ತಾ ರ್ಯಾಲಿ ಮಾಡುತ್ತಾ ಅವರವರ ಧರ್ಮದ ಆಚರಣೆಯನ್ನು ಅತ್ಯಂತ ಶಿಸ್ತುಬದ್ಧವಾದ ರೀತಿಯಲ್ಲಿ ಆಚರಿಸುವಾಗ ಈ ಒಂದು ಸೌಹಾರ್ದತೆ ಯಾವತ್ತೂ ಕೂಡ ನೆಲೆನಿಲ್ಲಬೇಕು. ಯಾವುದೇ ರೀತಿಯ ಕೋಮು ಭಾವನೆ, ವಿಷಬೀಜ ಬಿತ್ತುವಂತಹ ಒಂದು ಸಂಘರ್ಷವನ್ನುಂಟು ಮಾಡುವಂತಹ ಒಂದು ಯಾವುದೇ ರೀತಿಯ ಕಾರ್ಯಚಟುವಟಿಕೆಗೆ ನಾವು ಯಾವತ್ತೂ ಕೂಡ ಅನುವು ಮಾಡಿಕೊಡಬಾರದು ಎಂಬಂತಹ ಒಂದು ಸಂದೇಶವನ್ನು ಈ ಈದ್ ಮಿಲಾದ್ ಪ್ರಯುಕ್ತ ನಾನು ಸಾರಿ ಹೇಳ್ತಾ ಇದ್ದೀನಿ. ನೂರುಲ್ ಹುದಾ ಜುಮ್ಮಾ ಮಸೀದಿಯಲ್ಲಿ ಈದ್ ಮಿಲಾದ್ ಹಬ್ಬದ ಕಾರ್ಯಕ್ರಮಗಳು ಏನೆಲ್ಲ ನಡೀತದೆ ಸರ್? ಇವತ್ತು 2, 3, 4 ದಿವಸ ಕೂಡ ಅನ್ನದಾನ ನಡೀತಾ ಇದೆ. ಇವತ್ತು ಶುಕ್ರವಾರ ಈ ರ್ಯಾಲಿಯ ನಂತರ ನಾವು ಜುಮಾ ನಮಾಜ್, ಪ್ರವಾದಿಯವರ ಕೀರ್ತನೆಗಳನ್ನು, ಹಾಡುಗಳನ್ನು, ಅವರ ಸಂದೇಶವನ್ನು ಸಾರಿ
ತದನಂತರ ಈ ಊರಿನ ಸರ್ವ ಧರ್ಮದ ಜನರಿಗೂ ಕೂಡ ನಾವು ಆಹ್ವಾನವನ್ನು ನೀಡಿದ್ದೇವೆ. ನೀವು ಬರಬೇಕು, ನಾವಲ್ಲಿ ಅಚ್ಚುಕಟ್ಟಾದಂತಹ ರೀತಿಯಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸಾರ್ವಜನಿಕವಾದಂತಹ ಒಂದು ಅನ್ನದಾನ ಇವತ್ತು ಮಧ್ಯಾಹ್ನ 1 ಗಂಟೆಯಿಂದ ನಡೀತಾ ಇದೆ. ಅದಕ್ಕೆ ಈ ಊರಿನೆಲ್ಲರನ್ನು ಕೂಡ ನಾವು ಅವರಿಗೆ ಲೆಟ್ರನ್ನು ಕೊಟ್ಟು ಅವರನ್ನು ಪ್ರೀತಿಪೂರ್ವಕ ನಾವು ಆಹ್ವಾನವನ್ನು ಮಾಡಿದ್ದೇವೆ. ಅವರೆಲ್ಲರೂ ಕೂಡ ಇವತ್ತು ಬರ್ತಾರೆ. ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಬೌದ್ಧ, ಪಾರ್ಸಿ ಯಾವುದೇ ಧರ್ಮದ ವ್ಯತ್ಯಾಸವಿಲ್ಲದೆ ಕೇವಲ ಮಾನವೀಯತೆ ದೃಷ್ಟಿಯಲ್ಲಿ ಮಾತ್ರ ನಾವು ಪರಸ್ಪರ ಕಾಣುವಂತಹ ಒಂದು ಹಬ್ಬವಾಗಿ ಈದ್ ಮಿಲಾದನ್ನು ಆಚರಿಸಬೇಕು ಎಂಬಂತಹ ನಿಟ್ಟಿನಲ್ಲಿ ನೂರುಲ್ ಹುದಾ ಜಮಾತ್ ಕಮಿಟಿಯವರು ಹಾಗೂ ಅಲ್ಲಿರುವಂತಹ SKSF ಎಂಬಂತಹ ಒಂದು ಸಂಘಟನೆ, ಅದೇ ರೀತಿ ಹೆಲ್ಪ್ ಲೈನ್ ಎಂಬಂತಹ ಒಂದು ಸಂಘಟನೆ, ಅದೇ ರೀತಿ ಯೂತ್ ವಿಂಗ್ ಎಂಬಂತಹ ಒಂದು ಸಂಘಟನೆ, ಹಲವಾರು ಸಂಘಟನೆಗಳು ಈ ಜಮಾತ್ ಕಮಿಟಿಯೊಂದಿಗೆ ಕೈ ಜೋಡಿಸಿಕೊಂಡು ಬೆನ್ನೆಲುಬಾಗಿ ನಿಂತುಕೊಂಡು ನಾಡಿನ ಸೌಹಾರ್ದತೆ, ಸಹಬಾಳ್ವೆ, ಆ ಒಂದು ಒಗ್ಗೂಡುವಿಕೆ, ಜೊತೆಗೂಡಿಕೆಯನ್ನು ನಾವು ಯಾವತ್ತೂ ಕೂಡ ಪ್ರೋತ್ಸಾಹಿಸ್ತಾ ಇದ್ದೀವಿ. ಜೊತೆಗೆ ಇದರ ವಿಶೇಷ ಅಂತ ಹೇಳಿದರೆ ಹಿಂದೂಗಳ ಗಣಪತಿ ಉತ್ಸವ ಜೊತೆಗಿದೆ, ಜೊತೆಗೆ ಇವತ್ತು ಓಣಂ ಕೂಡ ಹೌದು. ಸೊ ಹಾಗಾಗಿ ಈದ್ ಮಿಲಾದು, ಓಣಂ, ಗಣೇಶ ಚತುರ್ಥಿ ಒಂದು ಸೌಹಾರ್ದತೆಯ ಸಂಕೇತವಾಗಿ ಇದನ್ನ ಹಬ್ಬಗಳು ಬಂದಿದ್ದಾವೆ. ಇದರ ಬಗ್ಗೆ ಜನತೆಗೆ ಏನು ಹೇಳ್ತೀರಿ ಸರ್? ಅದೇ ನಾನು ಹೇಳ್ತಾ ಇರುವುದೇನೆಂದರೆ, ಈ 3 ಹಬ್ಬ 3 ಧರ್ಮದ ಚೌಕಟ್ಟಿನಡಿಯಲ್ಲಿ ನಡೀತಾ ಇರುವಂಥದ್ದು. ಅವರವರ ವಿಶ್ವಾಸ, ಅವರವರ ಧರ್ಮ, ಅವರವರ ಭಾವನೆ, ಅದಕ್ಕೆ ಯಾವತ್ತೂ ಕೂಡ ಒಂದು ಧರ್ಮದ ಅನುಯಾಯಿಗಳು ಮತ್ತೊಂದು ಧರ್ಮದ ಅನುಯಾಯಿಗಳಿಗೆ ನೋವುಂಟು ಮಾಡುವಂತಹ ರೀತಿ ಉಂಟಾಗಬಾರ್ದು. ಪರಸ್ಪರ ಕೈ ಜೋಡಿಸಿಕೊಂಡು ಸೌಹಾರ್ದತೆಯೊಂದಿಗೆ ಅವರು ಕರೆದರೆ ನಾವು ಹೋಗ್ತೀವಿ, ನಾವು ಕರೆದರೆ ಅವರು ಕೂಡ ಬರ್ತಾರೆ. ನಾವು ಇಲ್ಲಿ ಧರ್ಮದ ವಿಚಾರವಾಗಿ ಯಾವುದನ್ನು ಕೂಡ ಕಾಣುವುದಿಲ್ಲ. ಧರ್ಮದ ವಿಚಾರ ಅದು ಮಸೀದಿಯ ಒಳಗೆ ಹಾಗೂ ದೇವಸ್ಥಾನದ ಒಳಗೆ ಹಾಗೂ ಚರ್ಚಿನ ಒಳಗೆ, ನಾವು ಹೊರಗೆ ವ್ಯವಹಾರಗಳಲ್ಲಿ, ಮಾತುಕತೆಗಳಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಪರಸ್ಪರ ಊಟ ಮಾಡುವಾಗ, ಉಣ್ಣುವಾಗ, ವ್ಯವಹಾರ ಮಾಡುವಾಗ ಎಲ್ಲದರಲ್ಲೂ ಕೂಡ ಒಂದೇ ತಾಯ ತಂದೆಂದಿರ ಮಕ್ಕಳಂತೆ ನಾವು ಬಾಳ್ಬೇಕು ಎಂಬಂತಹ ಒಂದು ಸಂದೇಶವನ್ನು ಈ 3 ಹಬ್ಬದ ಅಡಿಯಲ್ಲಿ ನಾನು ನೀಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಇದುವರೆಗೆ ನಮ್ಮ ವೀಕ್ಷಕರಿಗೆ ಈದ್ ಮಿಲಾದ್ ಹಬ್ಬದ ವಿಶೇಷತೆಗಳನ್ನು ಜೊತೆಗೆ ಸೌಹಾರ್ದಿತವಾದಂತಹ ಒಂದು ಆಚರಣೆ ಬಗ್ಗೆ ತಿಳಿಸ್ಕೊಟ್ರಿ. ತುಂಬ ಧನ್ಯವಾದಗಳು ಸರ್. ಅವಿನ್ ಟಿವಿಯ ಸಮಸ್ತ ವೀಕ್ಷಕರ ಪರವಾಗಿ ತಮಗೆ ಮತ್ತೊಮ್ಮೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ನಾನು ಮಸೀದಿ ನೂರುಲ್ ಹುದಾ ಜುಮಾ ಮಸೀದಿಯ ಇಮಾಮ್ ಮೊಹಮ್ಮದ್ ಸಲೀಂ ಅರ್ಷದಿ ಕಜಮಾರ್ ಅಂತ ಹೇಳಿ. ಇನ್ನೊಬ್ರು ಇದ್ದಾರೆ, ಅವರು ಈ ಒಂದು ಹಬ್ಬದ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತಾರೆ ಅಂತ ಕೇಳೋಣ ಸರ್. ಇದು 1500ನೇ ವರ್ಷದ ನಮ್ಮ ಈದ್ ಮಿಲಾದ್ ಹಬ್ಬ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಗುರುಗಳು ನಮ್ಮ ಹೇಳ್ದಂಗೆ ಪಕ್ಕದಲ್ಲಿ ಒಟ್ಟಾಸಿದ ಕೂತವನು ನಮ್ಮವನು ಅನ್ನೋಂಥ ಪ್ರವಾದಿ ಖಂಡಿತವಾಗಿ ವಿರೋಧಿಸಿದ್ದಾರೆ. ಅವನು ನಮ್ಮವನಾಗಿರ್ತಾನೆ. ಹಾಗಾಗಿ ಈ ನಮ್ಮ ಈ ರ್ಯಾಲಿ ತುಂಬ ಅಚ್ಚುಕಟ್ಟಾಗಿ ನಾವು ನೋಡಿದ್ದೀರಾ, ತುಂಬ ಅಚ್ಚುಕಟ್ಟಾಗಿ ನಡೆದಿದೆ. ಎಲ್ಲ ಧರ್ಮದವರು ನಾವು ಆಹ್ವಾನ ಮಾಡಿದ್ದೇವೆ. ಇದರಿಂದ ನಾವು ಚೆನ್ನಾಗಿ ನೆರವೇರಿಸಿದ್ದೇವೆ ಸರ್. ಮತ್ತು ಎಲ್ಲ ಧರ್ಮದವರಿಗೂ ಎಲ್ಲರಿಗೂ ನಾವು ಶುಭಾಶಯಗಳನ್ನು ಈ 1500ನೇ ಈದ್ ಮಿಲಾದ್ ಪ್ರಯುಕ್ತ ಶುಭಾಶಯಗಳನ್ನು ಹೇಳೋಕ್ಕೆ ಇಚ್ಛೆಪಡ್ತೇವೆ ಸರ್. ತಮ್ಮ ಪರಿಚಯ ಸರ್? ನಮ್ಮದು ಇಲ್ಲಿ ಜಮಾತಿನ ನಾವು ಸದಸ್ಯರು ಮತ್ತು ಮೊಣಕಲ್ ರಿವರಿ ಶಾಲೆಯ ಅಧ್ಯಕ್ಷರು ಆಗಿದ್ದೀನಿ, ಯಾಸಿರ್ ಇಕ್ಬಾಲ್ ಅಂತೇಳಿ. ತಮಗೂ ಸರ್ ಟಿವಿಯವರು ಬಂದಿದ್ದೀರಾ, ತಮಗೂ ತುಂಬ ಧನ್ಯವಾದಗಳು. ಮಾಧ್ಯಮದವರಿಗೆ ನಮಗೆ ಪ್ರೊಟೆಕ್ಷನ್ ಕೊಟ್ಟಂತಹ ಪೊಲೀಸ್ ವ್ಯವಸ್ಥೆಗೆ, ಕಾನೂನು ವ್ಯವಸ್ಥೆಗೆ, ಈ ಊರಿನ ಎಲ್ಲ ಇತರ ಧರ್ಮದ ಎಲ್ಲ ಬಾಂಧವರಿಗೂ ಕೂಡ ಈದ್ ಮಿಲಾದ್ ಹಬ್ಬದ ಆರ್ಥಿಕ ಶುಭಾಶಯಗಳು, ಸಾವಿರ ನಮನಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ವಿಶೇಷವಾಗಿ ನಮ್ಮ ಹಸೀನಾರವರಿಗೂ ಪ್ರತ್ಯೇಕವಾಗಿ ಈದ್ ಮಿಲಾದ್ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. بسم الله الرحمن الرحيم. هو الله احد الله الصمد لم يلد ولم يولد ولم يكن
ಸರ್ ನಮಸ್ತೆ. ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಸರ್. ಶುಭಾಶಯಗಳು. ಈ ಒಂದು ಹಬ್ಬದ ಬಗ್ಗೆ ನೀವು ಜನತೆಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಲೋಕಕ್ಕೆ ಅನುಗ್ರಹಿತವಾದ ಪ್ರವಾದಿ, ಲೋಕಕ್ಕೆ ಶಾಂತಿ ಸಮಾಧಾನವನ್ನು ತಂದುಕೊಂಡ ನಮ್ಮ ಪ್ರವಾದಿ ಹಾಗೂ ನೆರೆಮನೆಯವನು ಹಸಿದಿರುವಾಗ ಹೊಟ್ಟೆ ತುಂಬ ಉಣ್ಣುವವನು ನಮ್ಮವನಲ್ಲ ಎಂದು ಈ ಲೋಕಕ್ಕೆ ಸಾರಿದಂತಹ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರ 1500 ಜನ್ಮದಿನಾಚರಣೆಯ ಈ ಒಂದು ಜನ್ಮದಿನಾಚರಣೆಯನ್ನು ನಾವು ಈ ಬಿಳುಗುಳ ಊರಿನವರೆಲ್ಲ ಸೇರಿ ಇವತ್ತು ನಡೆಸಿಕೊಂಡು ಬರ್ತಾ ಇದ್ದೀವಿ. ಬಹಳ ಅದ್ಧೂರಿಯಾಗಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಹಾಗೂ ನಾವು ಇಲ್ಲಿ ಒಂದು ಮಧ್ಯಾಹ್ನದ ಊಟದ ಒಂದು ಕಾರ್ಯಕ್ರಮ ಕೂಡ ಇಲ್ಲಿ ನಡೀತಾ ಇದೆ. ಸರ್ವ ಧರ್ಮೀಯರು ಇದರಲ್ಲಿ ಪಾಲ್ಗೊಂಡು ನಮ್ಮ ಪ್ರವಾದಿಯವರ ಒಂದು ಏನು ಹೇಳ್ಕೊಟ್ಟಿದ್ದಾರೆ ನಮಗೆ ಆ ರೀತಿಯಲ್ಲಿ ನಮಗೆ ನಡೆಯಕ್ಕೆ ಒಂದು ದಾರಿಯಾಗಿದೆ. ಇದು ಸರಿಸುಮಾರು ನಾವು 45 ವರ್ಷದಿಂದ ಈ ಬಿಳುಗುಳದಲ್ಲಿ ನಾವು ಒಂದು ವಾಸವಿತ್ತು. ಇಲ್ಲಿ ಒಂದು ಸಣ್ಣದಾಗಿ ಮಸೀದಿ ಒಂದು ಇಷ್ಟ ತನಕ ನಾವು ಇಲ್ಲಿಂದ ಒಂದು ಏನೂ ಇಲ್ಲದ ಬಡತನದಿಂದ ಬಂದು ನಮ್ಮ ಊರಿನ ಎಲ್ಲವರ ಸಹಕಾರದೊಂದಿಗೆ ಇಂದು ಈ ಊರಿನಲ್ಲಿ ಶಾಂತಿ ಪ್ರಿಯರಾಗಿ ನಾವು ಜೀವಿಸ್ತಿದ್ದೇವೆ. ಎಲ್ಲರಿಗೂ ಸರ್ವ ರೀತಿಯಲ್ಲಿಯೂ ಕೂಡ ಎಲ್ಲರಿಗೂ ನಾವು ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನಾಚರಣೆಯ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ತಮ್ಮೂ ಕೂಡ ಅವಿನ್ ಟಿ ವಿ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನೀವು ಎಲ್ಲ ರೀತಿಯಲ್ಲಿ ನಮ್ಮ ಸಹಾಯ ಕೊಟ್ಟಿದ್ದೀರಾ. ನಿಮಗೂ ಕೂಡ ನಾವು ಧನ್ಯವಾದಗಳು. ಸರ್ ತಮ್ಮ ಪರಿಚಯ ಆಗಲಿ. ನಾನು ಸಿರಾಜುದ್ದೀನ್ ಅಂತೇಳಿ ಈಗ ಆಲ್ರೆಡಿ ನಾನು ಈ ಮಸೀದಿಯಲ್ಲಿ ಕಾಲ ಯುವತ್ ವಿಂಗಲ್ಲಿ ಸೆಕ್ರೆಟರಿಯಾಗಿ ಅದೇ ರೀತಿ ಹೆಲ್ಪ್ಲೈನ್ ಸಂಘ ಅಂತೇಳಿ ನಮ್ಮದು ಇಲ್ಲೊಂದು ಸಂಘಟನೆ ಇದೆ, ಅದನ್ನು ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಎಲ್ಲ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಶಾಂತಿ ಸೌಹಾರ್ದತೆ ಸಹಬಾಳ್ವೆ ಇಸ್ಲಾಮಿನ ಆದರ್ಶ ಯಾರು ಕೂಡ ಭಯೋತ್ಪಾದನೆ ತೀವ್ರವಾದ ಭೀಕರವಾದಕ್ಕೆ ಆಹ್ವಾನವನ್ನು ನೀಡಬಾರದು. ಯಾರ